ಬಿ ಜೆ ಪಿ ಆತಂಕ ಪಡುವಂಥ ವಿಷಯ. ಯಾಕಂದ್ರೆ ಈ ನಡುವೆ ಕರಾವಳಿ ಏರಿಯಾ ಪೂರ್ತಿಯಾಗಿ ವ್ಯಾಪಾರೀಕರಣಗೊಂಡು ಕೇವಲ ಏನಪ್ಪ ಅಂದ್ರೆ RSSದ ಗರಡಿ ಮಿಂಡ್ಯಾದಂಗೆ ಆಗಿತ್ತು. ಅದ್ರ ಇತ್ತೀಚಿನ ಡೆವಲಪ್ಮೆಂಟ್ಗಳು ಅದು ಪ್ರಶ್ನೆ ಮಾಡುವಂಗಾಗಿದ್ದಾವ. ಹೀಗಾಗಿ ಈ ಕರಾವಳಿ ಏರಿಯಾದಲ್ಲೇ ವಿಜೇಂದ್ರ ಅವರು ಮಾಡಿದಂಥ ಒಂದು ದೊಡ್ಡ ತಪ್ಪಾಗಿ ಕಾಣಕತ್ತದ ಬಿ ಜೆ ಪಿ ಅಂದ್ರೆ ಇವರು ಕುಸುಮಾವತಿ ಮನೆಗೆ ಹೋಗಿ ಭೇಟಿಯಾಗಿ ಸಾಂತ್ವನ ಮಾಡಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲದ ಸುಪ್ರೀಂ ಕೋರ್ಟ್ವರೆಗೆ ಹೋಗಿರಿ ಅಂತ ಮಾತನ್ನು ಜೋಡದು ಮಾಡ್ತಾ ಇದ್ದಾರೆ ಅವ್ರ ಪಕ್ಷದಲ್ಲೇ ಅಂತೇಳಿ. ಇವತ್ತು ಏನು ಬೇಕಾದ್ರೆ ಹೇಳ್ಬೋದು ವಿಜೇಂದ್ರ ಅವರು, ಇಲ್ಲ ನಾವು ರಾಜಕೀಯವಾಗಿ ಅವ್ರನ್ನ ಸಮಾಧಾನ ಮಾಡಬೇಕಾಗಿತ್ತು ಹೋಗಿದ್ನಿ ಹೀಗೆ ಹೇಳ್ಬೋದು. ಆದರೆ ಅವ್ರ ವಿರೋಧಿಗಳಿಗೆ ಇದೊಂದು ದೊಡ್ಡ ಅಸ್ತ್ರ, ಇಲ್ಲ ಅವ್ರು ಹಾದ್ರೆ ಯಾಕಲ್ಲೇ ನಮ್ಮ ಪಾರ್ಟಿಯ ಒಂದು ಹೆಸರು ಯಾಕೆ ಕೆಡಿಸಿದ್ರು ಅನ್ನೋಂಥ ಮಾತುಗಳು ಇದ್ದಾವೆ. ಒಟ್ಟಾರೆಯಾಗಿ ಈ ಒಂದು SIT ಏನಪ್ಪ ಅಂತಂದ್ರೆ ಅಲ್ಲೇ ಈ ಒಂದು ಧರ್ಮಸ್ಥಳದಲ್ಲೇ ತನ್ನ ತನಿಖೆಯ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ನಿಮ್ಗೆ ಹೇಳ್ದಂಗೆ ಈ ನಮ್ಮ BJP ನಿಜವಾಗಿಯೂ ಈ ಹೋರಾಟದಿಂದ, ಅದರಲ್ಲೂ ಧರ್ಮಸ್ಥಳ ಹೋರಾಟದಿಂದ ಇನ್ನಷ್ಟು ಗಟ್ಟಿಯಾಗಿ ಒಂದಾಗಬೇಕಾಗಿತ್ತು. ಆದರೆ ಒಂದಾಗೋ ಬದಲಾಗಿ ಅದು ಇವತ್ತು ಹೊಡೆದಕ್ಕೆ ಕಾರಣ ಆಗ್ತಾ ಇರೋದು ಮಾತ್ರ BJPಯಲ್ಲಿ ಗಾಬರಿ ಹುಟ್ಟಿಸುವಂಥ ವಿಷಯನೂ ಹೌದು. ಯಾಕಂದರೆ ಇಲ್ಲೇ ಎಲ್ಲಿವರೆಗೆ BJP ಕರ್ನಾಟಕದ ಮಟ್ಟಿಗೆ ಒಂದಾಗಿ ಹೋರಾಟ ಮಾಡೋದಿಲ್ವೋ, ಒಂದೇ ಧ್ವನಿಯಾಗಿ ಹೋರಾಟ ಮಾಡೋದಿಲ್ವೋ ಅಲ್ಲಿವರೆಗೆ ಮಾತ್ರ ಭಾಳ ಕಷ್ಟದ ಕರ್ನಾಟಕದಲ್ಲಿ ಆಯ್ಕೆ ಆಗುವಂಥದ್ದು. ಅಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಕುರಿತಾಗಿ ಸ್ಪಷ್ಟ ನಿಲುವು ಇರೋದಿಲ್ಲ. ಇವತ್ತು ಕಾಂಗ್ರೆಸ್ಸಿನ ಸ್ಪಷ್ಟ ನಿಲುವು ನ್ಯಾಯದ ಪರ ಇದಪ್ಪ, ನಾವು ತನಿಖೆ ಮಾಡಿಸ್ತಾ ಇದ್ದೀವಿ, ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವ್ರಿಗೆ ಯಾವ್ದು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ತನಿಖೆಗೆ